ಹೋಗಿದ್ದಾರೆ ಲೋಕಸಭಾ ಸದಸ್ಯರು ಎಷ್ಟು ಇದು ಮಾಡಿದ್ದಾರೆ. ಆದರೆ ಆ ಅಪ್ಪರ್ ಭದ್ರಾ ಎಷ್ಟು ದಿವಸ ಆಯ್ತು ಜಡ್ಜ್ಮೆಂಟ್ ಬಂದು? ಅಪ್ಪರ್ ಭದ್ರಾದಲ್ಲಿ ಎಷ್ಟು ದಿವಸ ಆಯ್ತು ಜಡ್ಜ್ಮೆಂಟ್ ಬಂದು? ಆ ಜಡ್ಜ್ಮೆಂಟ್ ಬಂದು ಇವತ್ತು 524 ಅಡಿಗೆ ಎತ್ತರಿಸಿ ಅಂತೇಳಿ ಜಡ್ಜ್ಮೆಂಟ್ ಬಂದ್ರೆ ಆ ನೀರನ್ನ ತಡೆ ಹಿಡಿದ್ರೆ ಇಡೀ ಉತ್ತರ ಕರ್ನಾಟಕ ಪಾವನ ಆಗುತ್ತೆ, ಇನ್ಯಾವುದರಿಂದಲೂ ಪಾವನ ಆಗಲ್ಲ. ನೀರನ್ನ ಅನಾಯಾಸವಾಗಿ ಸಮುದ್ರಕ್ಕೆ ಬಿಡ್ತಾ ಇದೀವಿ. ಅದನ್ನ ಮಾಡಬೇಕು ಅನ್ನೋ ಯೋಚನೆ ಕೇಂದ್ರ ಸರ್ಕಾರಕ್ಕೆ ಬೇಡವಾ? ರಾಷ್ಟ್ರೀಯ ಯೋಜನೆ ಸೇರಿಸಿ ಒಂದು 5-10 ಸಾವಿರ ಕೋಟಿ ಕೊಡಕ್ಕಾಗಲ್ವಾ? ಕೊಡಬೇಕು. ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈಗ ನಮ್ಮ ಸರ್ಕಾರ ಮಾಡಿ ಏನಾದ್ರೂ ಮಾಡಿ ಕಷ್ಟಪಟ್ಟು ಆ ಯೋಜನೆಯನ್ನ ಜಾರಿ ತರಬೇಕು ಅಂತಕ್ಕಂಥ ಹೋರಾಟವನ್ನ ನಡೆಸ್ತಾ ಇದೆ. ಇದು ನೀರಾವರಿಗೋಸ್ಕರ. ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ. ಅಪ್ಪರ್ ಭದ್ರಾ ಹಂಗೆ ನಿಧಾನವಾಗಿ ತೂಗ್ತಾ ಇದೆ. ಕೊಡಿ, ಯಾತಕ್ಕೆ ಕೊಡಬೇಕು? ನಿಮ್ಮ ಹಣಕಾಸಿನ ವ್ಯವಸ್ಥೆ ನಿಮ್ಮಲ್ಲಿ ಯಾತಕ್ಕೋಸ್ಕರ ಕೇಂದ್ರವನ್ನ ಬೆಟ್ ಮಾಡಿ ತೋರಿಸ್ತಾ ಇದೀವಿ ಅಂದ್ರೆ, ನಮ್ಮನ್ನ ಹಂಗ ಮಾಡಿದಿರಿ, ನಾವ್ ಯಾವ್ದಕ್ಕೂ ಟ್ಯಾಕ್ಸ್ ಹಾಕಂಗಿಲ್ಲ, GST ತಂದ್ರಿ, ಅದು ಒಂದು ಬಿಲ್ ತಂದ್ರಿ, ಇಲ್ಲಿ GST ಅನ್ನ ತಂದು ಎಲ್ಲಾ ದುಡ್ಡನ್ನು ನೀವು ಇದು ಮಾಡ್ಕೊಂಡ್ರಿ. ಈಗ GST ನಾವ್ ಯಾವ್ದಕ್ಕೂ ಟ್ಯಾಕ್ಸ್ ಹಾಕಂಗಿಲ್ಲ, 4 ಕಮ್ಯಾಡಿಟಿ ಟ್ಯಾಕ್ಸ್ ಹಾಕ್ಬೋದು. ಅದರಿಂದ ಎಷ್ಟು ಸಂಪಾದನೆ ಮಾಡಕ್ಕಾಗುತ್ತೆ? ನಾವು ನಮ್ಮ GST ವ್ಯವಸ್ಥೆನ ನೀವು ಕಿತ್ಕೊಂಡ್ರಿ, ಎಲ್ಲವನ್ನು ಕಿತ್ಕೊಂಡು. ನಾನು ಅವತ್ತು ಸುಮಾರು ಹೊತ್ತು ರಾತ್ರಿ ಆಗಿತ್ತು, ನಡೀತಾ ಇತ್ತು ಇದು ಅಸೆಂಬ್ಲಿ. ಇದು ಯಾಕೋ ಕೇಂದ್ರ ಸರ್ಕಾರ ಈ ತಂದಿರ್ತಕ್ಕಂಥ ಕಾನೂನು ನನಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಹಿಂದೆ ರಾಜ ಮಹಾರಾಜರುಗಳು ಹಿಂಗೆ ಕಪ್ಪ ಕಾಣಿಕೆ ತಗತ್ತಿದ್ರಂತೆ, ಹಿಂಗೆ ಡೆಲ್ಲಿಗೆ ತಗೊಂಡೋಗ್ಬಿಟ್ಟು ನೀವೆಲ್ಲ ನಮ್ಮ ಟ್ಯಾಕ್ಸಸ್ ಅನ್ನ ಅಲ್ಲಿ ಕೊಟ್ಟು ನಾವು ಮತ್ತೆ ಹೋಗಿ ಅವ್ರ ಹತ್ರ ಕೈ ಬೂದು ಬೇಡ ಸ್ವಾಮಿ, ಬೇಡ, ನಮ್ಮ ರಾಜ್ಯದ ಆದಾಯವನ್ನ ನಾವೇ ಮಾಡ್ಕೊಳ್ಳೋಣ, ನಮ್ಮ ತೆರಿಗೆಯನ್ನು ನಾವೇ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅವತ್ತು ಬಹಳ ಮಟ್ಟಿಗೆ ಕೈ ಮುಗಿದು ಕೇಳಿದ್ರು. ಆದ್ರೆ ಅವ್ರು ಹೇಳಿದ್ರು, ಇಲ್ಲ, ಒಂದು ವೇಳೆ ಏನಾದ್ರೂ ಈಗಿರ್ತಕ್ಕಂಥ ಟ್ಯಾಕ್ಸ್ಗಿಂತ ಹಣ ಕಡಿಮೆ ಬಂದ್ರೆ ಆ ಹಣವನ್ನ ನಾವು ಗ್ಯಾಪ್ ಅನ್ನ ತುಂಬಿಕೊಡ್ತಕ್ಕಂಥ ಷರತ್ತನ್ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವತ್ತು ಈ ಸಭೆಯಲ್ಲಿ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ 22ರವರೆಗೂ ತುಂಬಿಕೊಟ್ರು, ಇಲ್ಲ ಅಂತ ಹೇಳಬಾರ್ದು. ಆಮೇಲೆ ಈಗ 5 ಪೈಸಾ ಕೊಡ್ತಾ ಇಲ್ಲ ಗ್ಯಾಪ್ನ. ನಮ್ಗೆ GST ಎಷ್ಟು ಬರುತ್ತೋ ನಮ್ಮ ಭಾಗಕ್ಕಷ್ಟೇ. ನಮ್ ಬರ್ತಕ್ಕಂಥ ಟ್ಯಾಕ್ಸ್ಗೂ GSTಗೂ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ. ಇವತ್ತು ನಾವೊಂದು ಹೊಸ ಯೋಜನೆಯನ್ನ ತಗೋಬೇಕು ಅಂತಂದ್ರೆ ಆ ಹೊಸ ಯೋಜನೆಗೆ ನಾವು ಟ್ಯಾಕ್ಸ್ ಹಾಕಂಗಿಲ್ಲ, ನಮ್ಮ ಹತ್ರ ಇಲ್ಲ ಇವತ್ತು ಅಧಿಕಾರ. ಇದನ್ನೆಲ್ಲ ವ್ಯವಸ್ಥೆನ ಹಾಳು ಮಾಡಿ ಇವತ್ತಿನ ದಿವಸ ನೀವು ನಮ್ಮ ರಾಜ್ಯಗಳನ್ನ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಕ್ಕಿಸಿ ನೀವು ಇದು ಮಾಡ್ತಕ್ಕಂಥ ರೀತಿ ಸರಿಯಾ? ಇದನ್ನು ಎಷ್ಟರ ಮಟ್ಟಿಗೆ ನೀವು ಇದನ್ನು ಸಮರ್ಥನೀಯ ಅಂತ ಹೇಳಿ ನೀವು ಒಪ್ಕೊಳ್ಳಿಕ್ಕೆ ಸಾಧ್ಯ? ಈ ರೀತಿ ಎಲ್ಲ ರೀತಿ 1, 2, 3 ಅಂತಕ್ಕಂಥದ್ದಲ್ಲ. ಎಲ್ಲ ವಿಚಾರವಾಗಿ ಇವರು ಕಾನೂನಿನ ಸುವ್ಯವಸ್ಥೆ ಕೆಟ್ಟೋಗಿದೆ. ಪರಪ್ಪನಗ್ರಹಾರದಲ್ಲಿ ಈಗ ನಡೀತಾ ಇದೆಯಾ ಡ್ಯಾನ್ಸು ನೋಡಕ್ಕೆ? ಅವತ್ತಿಂದ ಡ್ಯಾನ್ಸ್ ನಡೀತಾ ಇದಾವೆ, ಈಗ ಬಳಕೆಗೆ ಬಂದವಷ್ಟೇ. ಅದನ್ನ ನಿಲ್ಲಿಸಿದ್ದಾರೆ, ಕಟ್ಟುನಿಟ್ಟಾಗಿ ನಿಲ್ಲಿಸಿದೆ ನಮ್ಮ ಸರ್ಕಾರ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇತ್ತು, ಹಂಗೆ ಹಿಂಗೆ ಅಂತಾರೆ. ಶಿಡಿ ವ್ಯವಹಾರ ಅಂತಾರೆ. ಶಿಡಿ ಯಾವ ಪಕ್ಷದಲ್ಲಿಲ್ಲ, ಶಿಡಿ ಯಾವ ಪಕ್ಷದಲ್ಲಿ ಮಾತುಕತೆ ಇಲ್ಲ. ನೀವು ಯಾತಕ್ಕೋಸ್ಕರ ನಮ್ಮ ಯತ್ನಾಳ್ ಕೂರಿಸಿದಿರಿ? ಬರುತ್ತೆ ಪಕ್ಷದಲ್ಲಿ ಇದು ಬಂದಾಗ, ಸಂಘರ್ಷ ಬಂದಾಗ ಆಗುತ್ತೆ. ರಾಜಣ್ಣವ್ರಿಗೂ ಅವರು ಏನೋ ಸಂಘರ್ಷ ಬಂತು, ಆಯ್ತು. ಅದನ್ನೇನ್ ನೀವು ಎತ್ತಿ ಅಳಿಸ್ಬೇಕಿಲ್ಲಿ? ಅದರಿಂದ ಏನಾಗ್ಬಿಡುತ್ತೆ? ಅದರಿಂದ ಏನಾಗುತ್ತೆ? ಇದು ಅದರಿಂದ ಏನು ಆಗಲ್ಲ. ಇರ್ತದೆ. ಆದ್ರೆ ನಾವು ಹೆಂಗೆ ಸದೃಢವಾದ ಸರ್ಕಾರವನ್ನು ನೀಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳೋದ್ ಬಿಟ್ಟು ಸುಮ್ಮನೆ ಸರ್ಕಾರನ ಟೀಕೆ ಮಾಡದೆ ನಿಮ್ ಗುರಿ ಆಗ್ಬಾರ್ದು. ನೀವು ಈ ರಾಜ್ಯದ ವಿರೋಧಿ ಪಕ್ಷದಲ್ಲಿ ನೀವು ಇರ್ಬೋದು, ಆದ್ರೆ ಈ ದೇಶ, ಈ ರಾಜ್ಯ ಎಲ್ಲ ದೃಷ್ಟಿಯಿಂದ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ನೀವು ಕೇಂದ್ರ ಸರ್ಕಾರದ ಕಿವಿಯನ್ನ ಹಿಂಡಿ, ಇಲ್ಲ ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕು, ನೀವೊಂದ್ ಸ್ವಲ್ಪ ಹೆಚ್ಚಿಗೆನೆ ಇಸ್ಕೊಂಬಂದ್ ಮಾಡಿ ಬೇಕಾದ್ರೆ ನಾವೇನ್ ಬೇಡ ಅನ್ನಲ್ಲ. ನಮ್ಮ ಕಡೆಗೇನು ಕೊಡಬೇಡಿ, ನಮಗೆ ಗ್ರಾಂಟ
ನಿಮ್ ಕೇಂದ್ರ ತಂದ್ರೆ ನೀವೇ ನಿಮ್ ಪಕ್ಷದರ ಉಪಯೋಗಿಸ್ಕೊಳ್ಳಿ. ಆದ್ರೆ ಈ ರಾಜ್ಯ ಅಭಿವೃದ್ಧಿ ಆಗ್ಲಿ, ಈ ರಾಜ್ಯ ಮುಂದುವರಿಲಿ, ಈ ರಾಜ್ಯಕ್ಕೆ ಅನ್ಯಾಯ ಆಗೋದು ಬೇಡ. ಈ ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು. ನೀರಾವರಿನಲ್ಲಿ ಬಹಳ ನೀರು ಹೋಗಿ ಈಗ ನೀವಿನ್ನೇ ಅಲ್ಲೇನೇನಾಗೈತಿ ಅಂತಲೂ ಗೊತ್ತಿದೆ. ಅವ್ರೇನೇನ್ ಮಾಡ್ತಾವ್ರೋ ಅದಾಗುತ್ತೆ. ಹೋದ್ಸರಿ ಇನ್ನೇನೇನಾಗ್ತಿತ್ತು ಅದು ಆಗುತ್ತೆ. ಅದು ಬೇಡ. ಈಗ ಆ ಗ್ರಾಂಟಿನ ಬಗ್ಗೆ ಅದು ಸಣ್ಣ ವಿಚಾರ, ಅದಕ್ಕೆ ಹೋಗ್ಬೇಡಿ. ಒಟ್ಟು ಈ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಸಾಗಿಸ್ಬೇಕು, ಈ ರಾಜ್ಯ ಹೆಂಗ್ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಬಹಳ ಮಟ್ಟಿಗೆ ಹೋರಾಟವನ್ನ ಮಾಡಿ ಏನು ಕಾಂಟ್ರಾಕ್ಟರ್ ಸಂಘದವರು ಹೇಳ್ಬಿಟ್ಟಿದ್ದಾರೆ, ಕಾಂಟ್ರಾಕ್ಟರ್ ಅದೇ ಕಾಂಟ್ರಾಕ್ಟರ್ ಈಗಿರೋರುವೆ ಯಾವತ್ತು ಬಿಜೆಪಿ ಸರ್ಕಾರದಲ್ಲಿ ಏನ್ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ರೋ ಅದೇ ಕಾಂಟ್ರಾಕ್ಟರ್ ಈಗಲೂ ಇದ್ದಾರೆ. ಆ ಕಾಂಟ್ರಾಕ್ಟರ್ಗೆ ವ್ಯವಹಾರ ಇದು ಎಲ್ಲ ರೀತಿಯೂ ಸುಮ್ದು ಹೇಳ್ತಿರ್ತಾರೆ. ಅವನ್ನೆಲ್ಲ ಗಮನಕ್ಕೆ ತಗೊಳಕ್ಕಾಗತ್ತೆ ಅಂದ್ರಿ. ಆದಿಲ್ಲ ಇದೆಲ್ಲಾನು ವಿಚಾರಗಳನ್ನೆಲ್ಲ ತೊಂದಿಲ್ಲಿ ಸರ್ಕಾರದ ಮೇಲೆ ಆಪಾದನೆ ಮಾಡದ. ಅದಕ್ಕೆ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ, ಎಲ್ಲೋ ದಿಕ್ಕೆಟ್ಟಿದೆ ಅಂತಕ್ಕಂಥದ್ದು ವ್ಯವಹಾರ ಇದು ಮಾತಾಡೋದಲ್ಲ. ಈಗ ಅದ್ರ ಬಗ್ಗೆ ಇಲ್ಲ ಸ್ವಲ್ಪ ಇರಿ, ಮಾತಾಡ್ತೀವಿ. ಬಹಳ ಮಂದಿ ಲಿಸ್ಟ್ ಇದೆ. ಆಯ್ತು ರಾತ್ರಿ 10 ಮಟ್ಟ ಕುಂತು ನಾವು ಕುಂದಿರ್ತೀವಿ. ಅದಕ್ಕೆ ಮುಗಿಸ್ಬಿಡಿ, ಮುಂದರಿಗೆ ಅವಕಾಶ ಕೊಡಿ. ಈಗ SCP TSP ಬಗ್ಗೆ ಮಾತಾಡಿದ್ರು ಅಧ್ಯಕ್ಷರೇ. SCP TSP ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಯಾರು ಅವ್ರು ಮಾತಾಡಿದ್ ನಾನು ಮಾತಾಡಲ್ಲ, ನಾನು ಮಾತಾಡ್ತಾ ಇದ್ದೀನಿ. SCP TSP ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳು ಅವತ್ತಿನ ನಾವು ಮುಖ್ಯಮಂತ್ರಿಗಳು ತಂದದ್ದು. ಈ ರಾಜ್ಯದಲ್ಲಿ SCP TSP ದುಡ್ಡು ನೇರವಾಗಿ ಅವ್ರಿಗೆ ಹೋಗ್ತಿರ್ಲಿಲ್ಲ. ಇವತ್ತು ನೇರವಾಗಿ ಅವ್ರಿಗೆ ತಲುಪ್ತಾ ಇದೆ. ಮೊದಲು ತಲುಪ್ತಾ ಇರಲಿಲ್ಲ. ಅದಕ್ಕೊಂದು ಕಾನೂನು ತಂದ್ರು ಬೆಳಗಾಂನಲ್ಲಿ. ಆ ಕಾನೂನು ತಂದದ್ದರ ಅಡಿನಲ್ಲಿ ಆ SCP TSP ಇವತ್ತು ಅವ್ರಿಗೆ ಹೋಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಯಾವ ಪನ್ನಣ್ಣವರು ಭಾಷಣ ಮಾಡಿ ಹೇಳಿದ್ರು, ಏನೇನು ಅಂಕಿ ಸಂಖ್ಯೆಗಳನ್ನು ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಇದನ್ನೇನು ಹೇಳಿದ್ರು, ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಗಮನ ಹರಿಸಿ. ಉತ್ತಮವಾದಂಥ ಸರ್ಕಾರವನ್ನು ನಾವು ಕೊಡ್ತಾ ಇದ್ದೀವಿ, ಉತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ನೀಡ್ತಾ ಇದ್ದೀವಿ. ನೀಡಿ ನಮ್ಮ ಸರ್ಕಾರ ಬಹಳ ಮುಖ್ಯವಾಗಿ ಮುಂದೆ ಹೋಗ್ತಾ ಇದೆ. ಇವತ್ತು ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಎಷ್ಟು ಸಂತೋಷಭರಿತರಾಗಿದ್ದಾರೆ ಅಂದ್ರೆ, ಅವರು ಎಲ್ಲಿ ಮನೆ ಬಿಟ್ಟು ಆಚೆ ಕಡೆಗೆ ಹೋಗಕ್ಕಾಗ್ತಾ ಇರಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಟೂರ್ ಹೊಡ್ಕೊಂಡು ತಿರುಗ್ತಾ ಇದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ಎಲ್ಲಿ ಬೇಕಾದರೂ ಅವರು ತಿರುಗ್ತಾ ಇದ್ದಾರೆ. ಇಂಥ ವ್ಯವಸ್ಥೆನಲ್ಲಿ ಅವರಿದ್ದಾರೆ. ನಾನು ಹೇಳೋದು ಅದು ಒಂದೇ ಅಲ್ಲ. ಈ ದೇಶ ಸದೃಢವಾದಂಥ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆನಲ್ಲಿ ಈ ರಾಜ್ಯ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ಗದಾಪ್ರಹಾರ ನಿಲ್ಲಬೇಕು. ನಮಗೆ ಬರಬೇಕಾದಂತ ಸಕಲವನ್ನ ಏನೇನು ನಮಗೆ ಬರಬೇಕು, ಹಣಕಾಸು ಆಯೋಗ ಏನು ತೀರ್ಮಾನ ಮಾಡಿದೆ ಆ ಎಲ್ಲ ತೀರ್ಮಾನಗಳಿಗೆ ಬದ್ಧರಾಗಿ ನಮಗೆ ಬರ್ತಕ್ಕಂಥ ಬಾಕಿಯನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಪುನರುಚ್ಚರಿಸಿ, ಅದರಿಂದ ಇವತ್ತು ನೀವು ರಾಜ್ಯಪಾಲರ ವಿಚಾರದಲ್ಲಿ ಒಂದೇ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯಪಾಲರು ನಾವು ಯಾಕೆ ಅದನ್ನ, ಅವರು ಘನವತ್ತ ರಾಜ್ಯಪಾಲರು, ಅವ್ರ ಬಗ್ಗೆ ನಾನು ಯಾವ ವಿಚಾರ, ಅದು ಸಂವಿಧಾನಿಕವಾಗಿರ್ತಕ್ಕಂಥ ಅಧಿಕಾರ, ಅದನ್ನ ನಾವು ಯಾವುದನ್ನು ಮಾತನಾಡಬಾರ್ದು. ಆದ್ರೆ ಅವರು ನಮಗೆ ಒಂದೇ ಒಂದು ಏನು ವಿಚಾರ ಅಂದ್ರೆ, ಈ ರಾಜ್ಯ ಇವತ್ತು ರಾಜ್ಯಪಾಲರು ಏನೇನು ಸಂದೇಶಗಳನ್ನ, ಏನೇನು ಯೋಜನೆಗಳನ್ನ, ಏನೇನು ಈ ರಾಜ್ಯದ ಸಂಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸ್ತಾರೆ ಅಂತಕ್ಕಂಥದ್ದು ಒಂದು. ರಾಜ್ಯಪಾಲರಾಗಿ ಒಂದೇ ಒಂದು ಅವ್ರ ನಡೆ ನುಡಿ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ, ನಾನು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಆದರೆ ಅದು ಒಂದು ಕಡೆ ಎಲ್ಲೋ
ಏನಪ್ಪ ಈ ಕರ್ನಾಟಕ ರಾಜ್ಯದ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಬೇಸರ ಆಗಿದೆ. ಇದು ಇಲ್ಲೊಂತ ನಡೀತಾ ಇಲ್ಲ, ತಮಿಳುನಾಡಿನಲ್ಲಿ ನಡೀತು. ಎಲ್ಲಿ ವಿರೋಧಿ ಶಾಸಕ ಸರ್ಕಾರಗಳಿದೆ ಅಲ್ಲೇ ಈ ತರ ಮಾಡ್ತಾ ಇದಾರಲ್ಲ, ಇದು ಸರಿಯಾ? ಇದಾಗಬಾರ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ, ಇವತ್ತು ಒಂದು ವಿಚಾರ ಹೇಳ್ಬಿಡ್ತೀನಿ ಅಷ್ಟೇ. ಈಗ ನೀವೆಲ್ಲ ಏನ್ ಮಾಡ್ತೀರಿ, ಮನೆಗಳು ಕೊಟ್ಟಿಲ್ಲ ಅಂತ ಆ ಕಡೆಯಿಂದ ವಿರೋಧ ಪಕ್ಷದವರೆಲ್ಲ ಏನು ಬಂಬಡ ಹೊಡಿತಾರೆ. ಪಾಪ ಅವ್ರ ಸಂಕಷ್ಟ ಅವ್ರು ಹೇಳ್ತಾರೆ, ಅವ್ರು ಏನು ಕೂಗ್ತಾರೆ, ಇದು ಮಾಡ್ತಾರೆ, ಮನೆಗಳು ಬಂದಿಲ್ಲ. ಈ ಮನೆಗಳನ್ನ ಏನ್ ಮಾಡಿದ್ರು ಪ್ರಧಾನಮಂತ್ರಿಗಳು? PMAY ಅಂತ ಹೇಳಿ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡಿದ್ರು. ಮಾಡಿ 72,000 ಕೇಂದ್ರ ಸರ್ಕಾರ ಅಂತಲೂ ಹೇಳ್ತು, 48,000 ರಾಜ್ಯ ಸರ್ಕಾರ ಅಂತಲೂ ಹೇಳ್ತು. ಆಮೇಲೆ ಏನ್ ಹೇಳ್ತು, ಇನ್ನು 25,000 ನರೇಗಾದಿಂದ ತಗೊಳ್ಳಿ ಅಂತಲೂ ಹೇಳ್ತು. ಕಾನೂನನ್ನ ಮಾಡ್ತು. ಕಾನೂನು ಮಾಡಿ ಮನೆಗಳನ್ನ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ನೀವೊಂದು ಸಮೀಕ್ಷೆಯನ್ನ ಮಾಡಿಸಿ ಒಂದು ಪಟ್ಟಿ ತಗೊಂಡು ಈ ಗ್ರಾಮ ಪಂಚಾಯತಿ ಕೊಟ್ಟಿದಿರಲ್ಲ, ನಾವೇನಾರ ಯಾರಿಗಾರ ಮನೆ ಕೊಡಬೇಕಾದ್ರೆ ಒಬ್ಬ ಸಂಕಷ್ಟ ಬಂದ್ರೆ ಆ ಮನೆ ಪಟ್ಟಿನಲ್ಲಿ ಆ ಹೆಸರಿರ್ಬೇಕು ಅಂತ ಹೇಳಿದ್ರೆ ಇವತ್ತು ಹೆಂಗೆ ಮನೆಗಳನ್ನ ಈ ರಾಜ್ಯದಲ್ಲಿ ನಾವು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ? ಹೆಂಗೆ ಮನೆಗಳನ್ನ ಕೊಡ್ಲಿಕ್ಕಾಗತ್ತೆ? ಇಂಥ ಯೋಜನೆಗಳನ್ನ ತಂದ್ರೆ ಏನ್ ಮಾಡೋದು? ಆಮೇಲೆ ಫಸಲ್ ಬಿಮಾ ಯೋಜನೆ ಅಂತ ತಂದ್ರಿ, ರೈತರು ಸಂಕಷ್ಟಕ್ಕೆ ಸಿಗ್ತಾರೆ, ಬೆಳೆ ಹಾನಿಗೆ ಸಂಕಷ್ಟಕ್ಕೆ ಸಿಗ್ತಾರೆ ರೈತರು. ಆಗ ಆ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದೇ ಹಣವನ್ನ ಭರಿಸ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಕಾನೂನನ್ನು ನೀವು ಏನ್ ಮಾಡಿರಿ? ಎರಡು ಕೇಂದ್ರ ರಾಜ್ಯ ಎರಡೂ ಸೇರಿ ರೈತರಿಗೆ ಬಹಳ ಉತ್ಕೃಷ್ಟವಾಗಿ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಾನೂನು ತಂದೆವು ಅಂತ ಹೇಳ್ಕೊಂಡ್ರಿ. ಆದ್ರೆ ಇವತ್ತು ಆ ಫಸಲ್ ಬಿಮಾ ಯೋಜನೆ ಏನಾಗಿದೆ ಅಂತ ಗೊತ್ತಾ? ನಿಮಗೆ ಗೊತ್ತಿಲ್ವಾ ಶಾಸಕರುಗಳಿಗೆ? ಯಾರಿಗೆ ಗೊತ್ತಿಲ್ಲ? ಈ ಯೋಜನೆಯನ್ನು ಸರಿ ಮಾಡಕ್ ಹೇಳಿ ಮೊದಲು ಆಗ ರೈತರ ಸಂಕಷ್ಟ ನಿವಾರಣೆ ಆಗುತ್ತೆ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಅಧ್ಯಕ್ಷರೇ ನೀವು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈಗ ಯಾರು ಮಾಡಿ ಅಲ್ಲ ಅವ್ರಿಗೆ ಸುಷ್ಕುಮಾರ್ ಇದ್ದಾರ? ಸುಷ್ಕುಮಾರ್ ಈಗ ನೋಡಿ, ನಾಳೆ ಒಂದು ದಿವಸ ಇದೆ ಮಾತಾಡಲಿಕ್ಕೆ. ಸೊ ಯಾರ್ಯಾರಿಗೆ ಮಾತಾಡ್ಬೇಕಂತೇಳಿ ಇವತ್ತೇ ಅದರ ಒಂದು ಚೀಟಿ ಕೊಟ್ಟರೆ ನಾಳೆ ನಮ್ಗೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾಡಿದ್ದು ಸ್ಯಾಟರ್ಡೇ ಸೆಷನ್ ಇಲ್ಲ, ಮತ್ತೆ ಇರುವಂಥದ್ದು ಮಂಡೇ ಮುಖ್ಯಮಂತ್ರಿಗಳ ರಿಪ್ಲೈ, ಟ್ಯೂಸ್ಡೇ ವೆನ್ಸ್ಡೇ ರೆಸೊಲ್ಯೂಷನ್. ಯಾವಾಗ ಇವತ್ತೀಗ ರೆಡಿ ಇದ್ದಾರೆ ಮಾತಾಡಲಿಕ್ಕೆ? ತಗೊಂಡು ಒಂದು ಓಕೆ ಎಲ್ಲಿ ಗೊತ್ತಲ್ಲ ಮಾತಾಡಲಿ ಬೆಳಿಗ್ಗೆ ಒಂದು ಸೆಕೆಂಡ್. ಮತ್ತೀಗ ನಿಮ್ಮ ವಿಪ್ ಮುಖಾಂತರ ಹೆಸರು ಕೊಟ್ಟು ಬಿಡಿ ಇವ್ರೆ. ಯಾವುದು ಸಭಾಧ್ಯಕ್ಷರೇ, ಈ ಪ್ರೋಟೋಕಾಲ್ದೊಂದು ಓದು ಬೆಳಗಾಂ ಅಧಿವೇಶನ ಹೇಳಿದ್ದೆ, ಅದು ಉತ್ತರನೇ ಬರಲಿಲ್ಲ. ಶನಿವಾರ ಇಲ್ಲ ಹೇಳಿದ್ದೆ ನಾವು ಅಧ್ಯಕ್ಷರೇ. ಇದು ಅಧಿವೇಶನ ಹೇಳ್ತಿದ್ದೇನೆ, ನಾಳೆ ಶುಕ್ರವಾರ ಸಂಜೆ 7 ಗಂಟೆ ತನಕ. ಶನಿವಾರ ಇಲ್ಲ ಮತ್ತೆ ಸೋಮವಾರ, ಸುನಿಲ್, ಮಂಗಳವಾರ, ಬುಧವಾರ ಈ 3 ದಿವಸ. ಸಿಎಂ ಬಂದಾಗ ಪ್ರೋಟೋಕಾಲ್ ಈಗ ಶರತ್ ಬಚ್ಚೇಗೌಡ 3 ದಿನ. ಚೆನ್ನೈ
ಮುಂದೆ ಮಾತಾಡ್ತೀರಿ, ಮಾತಾಡಿ. ಅವ್ರು ಮುಂದೆ ಹತ್ರ ಮಾತಾಡಲಿ. ಇಲ್ಲ ಮಾತಾಡೋದು ಯತ್ನಾಳ್ ಸಾಹೇಬ್ರೆ. ನೆಕ್ಸ್ಟ್ ಸಂಬಂಧಪಟ್ಟಂತೆ ಸಭಾಧ್ಯಕ್ಷರೇ, ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಮಾತಾಡಿದ್ರು. ಆಯ್ತು, ಏನಾಯ್ತು ಮಾತಾಡಿ. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಸಭಾಧ್ಯಕ್ಷರೇ, ಅಂದ್ರೆ ಈಗ ಇವತ್ತು ನಮ್ಮ ರಾಜ್ಯಪಾಲ ಶಾಸಕರ ನಿರ್ಣಯದಲ್ಲಿ ಪರಿಸ್ಥಿತಿ- ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಮಾತಾಡೋದು. ಶಾಸಕರ ನಿಮಿಷ ಈಗ ಸ್ವಲ್ಪ ಕೇಳಿಸ್ಕೊಂಡ್ರೆ ಆಯ್ತು, ಇದು ನೋಡಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡ್ತೀನಿ. ಓಕೆ, ಇಲ್ಲಿ ಆಗ್ತಾ ಇರೋಂಥದ್ದು ಇವತ್ತು ಇಷ್ಟು ಬೈದನ ಶಾಸಕರಿಗೆ ಯಾವ ರೀತಿ ನಡ್ಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಕೊಡ್ತೇನೆ. ಮೊನ್ನೆ ಒಂದು ಫ್ಲೆಕ್ಸ್ ಗಲಾಟೆಯಲ್ಲಿ ಒಂದು ಸಾವಾಯ್ತು ಬಳ್ಳಾರಿನಲ್ಲಿ. ಆ ಫ್ಲೆಕ್ಸ್ ಅನ್ನೋದ್ರನ್ನ ಇವತ್ತು ಈ ಫ್ಲೆಕ್ಸ್ಗಳಿಂದ ಏನೇನ್ ಆಗ್ತಾ ಇದೆ. ಆಯ್ತು, ಹೇಳಿದ್ರಲ್ಲ, ಅಲ್ಲ, ಮತ್ತೆ ಯಾಕೆ ಈಗ ನಾನು ಏನ್ ಮಾತಾಡ್ಲಿ? ನೀವೇನ್ ನಾನು ಏನ್ ಮಾತಾಡ್ಲಿ? ಅಲ್ಲ ಸರ್, ಒಂದ್ ನಿಮಿಷ ಸಭಾಧ್ಯಕ್ಷ. ಅಶೋಕಣ್ಣನು ಹೇಳಿದ್ರು, ಅದನ್ನೇ ಹೇಳ್ತಾ ಇರೋದು. ಅದನ್ನೇ ನೀವು ಮತ್ತೆ ಅಲ್ಲಪ್ಪ, ನಾನು ಹೇಳ್ತಾ ಇರೋದು ಅದೇನೆ. ಒಂದು ಫ್ಲೆಕ್ಸ್ಗಳಿಂದ ಇವತ್ತು ಯಾಕೆ ಹೋಯ್ತೀರಾ? ಮೊನ್ನೆ ಕೋಲಾರಲ್ಲಿ ಒಂದು ಫ್ಲೆಕ್ಸ್ ಕಿತ್ತಾಕಿದ್ದಕ್ಕೆ ಒಂದು DC ಬೈದಿರೋದು ಪ್ರಕರಣಗಳು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲೂ ಒಂದು ಫ್ಲೆಕ್ಸ್ ಗಲಾಟೆಗಳು ನಮ್ಮ ಕ್ಷೇತ್ರದಲ್ಲೂ ಇದೇ ಆಗ್ತಾ ಇದೆ. ಫ್ಲೆಕ್ಸ್ ಗಲಾಟೆಗಳಿಗೋಸ್ಕರ ಇವತ್ತು ನಮ್ಮದು ಇದಕ್ಕಿಂತ ಬಹಳ ವರ್ಷಾಗಿ ತಯಾರಾಗ್ತಾ ಇದೆ. ನಾನೊಬ್ಬ ಶಾಸಕ, ನಾನು ರಸ್ತೆನಲ್ಲಿ ಓಡಾಡ್ತಾ ಇದ್ರೆ ಮೊಟ್ಟೆ ಹೊಡೆಯೋದು, ಶರ್ಟ್ ಹರಿಯೋದು, ಮಸಿ ಬಳಿಯೋದು, 1-2 ಅಲ್ಲ, ಇದೆಲ್ಲ ಆಗ್ತಾ ಇದೆ. ಆದ್ರೆ ರಕ್ಷಣೆ ಕೊಡ್ಬೇಕಾದ್ರೆ ತಾವು ಕೊಡಬೇಕು. ನಮ್ಮನ್ನು 224 ಜನಕ್ಕೆ ರಕ್ಷಣೆ ಮಾಡೋದು ತಮ್ಮ ಕೆಲಸ. ನಾವು ನಿಮ್ಮ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ಬೇಕು? ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಈ ಫ್ಲೆಕ್ಸ್ಗಳಿಂದ ಆಗಬಾರ್ದು ಅನಾಹುತಗಳಾಗ್ತೈತೆ. ಹಂಗಾಗಿ ಫಸ್ಟ್ ಇದನ್ನ ಬ್ಯಾನ್ ಮಾಡಿಸಿ, ಫ್ಲೆಕ್ಸ್ನ. ಗಲಾಟೆಗಳು ತಪ್ಪತ್ತೆ, DC ಬೈಯೋದು ತಪ್ಪತ್ತೆ, ಮರ್ಡರ್ಗಳು ತಪ್ಪತ್ತೆ. ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಅನಾಹುತಗಳನ್ನ ತಪ್ಪಿಸೋಂಥದ್ದು ನೋಡಿ. ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ 138 ಬಾರ್ಗಳಾಗಿದೆ. ಬಾರ್ಗಳು CL7 ಅಂತ ಒಂದಾಗತ್ತೆ. ಅದನ್ನ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಹೋಗಿದೆ, ಮುಚ್ಚೋಕ್ ಹೋಗ್ತಾರೆ. ಮುಚ್ಚೋಕ್ ಹೋದ್ರೆ ಹೆಣ್ಣು ಮಕ್ಕಳು, ಇಲ್ಲೆಲ್ಲ ನಮ್ಮ ಯಜಮಾನರು ವಯಸ್ಸು ಮಕ್ಕಳು ಸ್ಟೂಡೆಂಟ್ಗಳಿದ್ದಾರೆ ಅಂದ್ರೆ ಅವ್ರ ಮೇಲೆ FIR ಆಗ್ತಾರೆ. ಬಾರ್ ಮುಚ್ಚಿ ಅಂದಿದ್ದಕ್ಕೆ FIR, ಬರೀ ಹೆಣ್ಣು ಮಕ್ಕಳ ಮೇಲೆ. ಎಷ್ಟು ಮಾತ್ರ ಕಾನೂನು? ಬಾರ್ಗಳು ತೆಗೆಯೋದು ತಪ್ಪಿಲ್ಲ, CL7. ಸಭಾಧ್ಯಕ್ಷರನ್ನೊಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರೆದು ಬಾರ್ ಅಂಡ್ ರೆಸ್ಟೋರೆಂಟ್ CL7 ಕಾನೂನು ಏನ್ ಹೇಳುತ್ತೆ ಆ ಕಾಪಿ ಕೊಡ್ರಿ ಅಂತ ಕೇಳಿದೆ. ಕಾಪಿ ಕೊಟ್ಟಿಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಕೊನೆಗೆ 1380 RT ಅರ್ಜಿಗಳನ್ನ ಹಾಕಿದ್ದೀನಿ. ಒಟ್ಟು 10 ಇಲಾಖೆ ಬರ್ತವೆ ಒಂದು CL7 ಪರ್ಮಿಷನ್ ಕೊಡಕ್ಕೆ. 10 ಇಲಾಖೆಯವರು ಇವತ್ತವರೆಗೂ ನನ್ಗೊಂದು ರಿಪ್ಲೈ ಕೊಟ್ಟಿಲ್ಲ. RTI ನಲ್ಲಿ ಕೊಡ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ. ಅಲ್ಲಿನ ನಿಯರೆಸ್ಟ್ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ಯಾರು ಕೇಳೋರಿಲ್ಲ. 12 ಗಂಟೆವರೆಗೂ ತೆಗೆದ್ರು ಕೇಳೋರಿಲ್ಲ. ಎಲ್ಲಿದೆ ಸಭಾಧ್ಯಕ್ಷರೇ? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರು ನಗರ ಎಲ್ಲಿಗೋಗಿ ನಿಲ್ತಾ ಇದೆ? ಒಂದು ಕ್ಷೇತ್ರದಲ್ಲಿ, ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 138 ಬಾರ್ಗಳು. ಒಂದೇ ಕ್ಷೇತ್ರ ನಾನು ಹೇಳ್ತಾ ಇರೋದು. ತಗೊಳ್ಳಿ, ಹೇಳ್ತೀನಿ. 10 ಇಲಾಖೆ ತಮಗೆ ಗೊತ್ತಿರಬೇಕು ಎಷ್ಟು ಇಲಾಖೆ ಒಂದು ಬಾರ್ ರೆಸ್ಟೋರೆಂಟ್ ಕೊಡೋದಕ್ಕೆ ಸಂಬಂಧಪಡ್ತಾರೆ ಅನ್ನೋದಕ್ಕೆ. ಅಬಕಾರಿ ಇಲಾಖೆ, ಆರೋಗ್ಯಾಧಿಕಾರಿಗಳ ಇಲಾಖೆ ಟ್ರೇಡ್ ಲೈಸೆನ್ಸು, GBI ವಿಭಾಗದ ಡಿವಿಷನ್ ಅವ್ರು ಕೊಡಬೇಕು, ಟೌನ್ ಪ್ಲಾನಿಂಗ್ ಅವ್ರು ಕೊಡಬೇಕು, ಬೆಸ್ಕಾಂ ಅವ್ರು ಕೊಡಬೇಕು, BWSSB ಅವ್ರು ಕೊಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಬೇಕು, ಫೈರ್ ಡಿಪಾರ್ಟ್ಮೆಂಟ್ ಕೊಡಬೇಕು, ಸಬ್ ರಿಜಿಸ್ಟರ್ ಕೊಡಬೇಕು. ಸಬ್ ರಿಜಿಸ್ಟರ್ ಯಾಕೆ ಗೊತ್ತಾ ಸಭಾಧ್ಯಕ್ಷರೇ?
ರೆಸಿಡೆನ್ಷಿಯಲ್ ರೋಡ್ ಇರ್ತದೆ, ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ, ಅಲ್ಲಿ ಕಮರ್ಷಿಯಲ್ಲು CL7 ಕೊಡ್ತಾರೆ. ಲೆಕ್ಕ ಹಾಕೊಳ್ಳಿ. ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಇರೋದು, ಪ್ರಾಪರ್ಟಿನೇ ರೆಸಿಡೆನ್ಷಿಯಲ್. ಅಲ್ಲೂ ಹಿಂಗೆ ನಡೀತಾ ಇದೆ. ತಹಸೀಲ್ದಾರ್ ಅವರು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡಬೇಕು ಅಂದ್ರೆ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಬೇಕು, ಮಾಡಿಲ್ಲ. ಮೊನ್ನೆ ತಾವು ಮೀಡಿಯಾದಲ್ಲಿ ನೋಡಿದ್ರಿ, ಒಬ್ಬರು DC ಅವ್ರ ಬಗ್ಗೆ, ಹಗರಣದ ಬಗ್ಗೆ ಏನೋ ಭ್ರಷ್ಟಾಚಾರ ಅದು ಇದು ಅಂತ. ಸಭಾಧ್ಯಕ್ಷರೇ, ಇಷ್ಟು ಇಲಾಖೆಗಳು ಇದಕ್ಕೆ ಶಾಮೀಲು. ಸಿಕ್ಕಿರೋದು ಒಬ್ರು, ಹೇಳಿರೋದು ಒಬ್ರು, ಅನುಭವಿಸಿದ ಒಬ್ರು, ಆದರೆ 10 ಇಲಾಖೆಗಳಿಗೂ ಹಂಚೋಗತ್ತೆ. ಎಲ್ಲಿಗೆ ಹೋಗ್ತಾ ಇದ್ವಿ ನಾವು? ದಯವಿಟ್ಟು ಇನ್ನು ಮುಂದಕ್ಕಾದ್ರೂ ಕಾನೂನನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಿಸ್ಬೇಕು. ಸಭಾಧ್ಯಕ್ಷರೇ, ನಾನೊಬ್ಬ ಶಾಸಕನಾಗಿ ನನಗೆ ಗನ್ ಮ್ಯಾನ್ ಬೇಕು ಅಂತ ಎಲ್ಲಿವರೆಗೂ ಹೋಗ್ಬೇಕು? ನಾನು ತಮ್ಮವರೆಗೂ ಬರಬೇಕು, ಗೃಹ ಮಂತ್ರಿಗಳ ಹತ್ರಕ್ಕೆ ಹೋಗ್ಬೇಕು, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರು ನನಗೆ ಗನ್ ಮ್ಯಾನ್ ಕೊಟ್ಟಿಲ್ಲ, ಗೃಹ ಮಂತ್ರಿಗಳಿಗೆ ಕೊಟ್ಟರು ಕೊಟ್ಟಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ಆದೇಶ ಕೇಳಿದ್ದೀನಿ. ನನಗೆ ಪ್ರಾಣ ಭಯ ಇದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವುದೇ ಸಮಯದಲ್ಲಿ ನನಗೆ ಏನು ಬೇಕಾದ್ರೂ ಆಗ್ಬೋದು, ಆದರೂ ಕೊಟ್ಟಿಲ್ಲ. ಏನೋ ಮುಖ್ಯಮಂತ್ರಿಗಳು ಅವ್ರು ಚೆನ್ನಾಗಿರಲಿ, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡಿದೆ, ಅಣ್ಣ ನಿಮ್ಮ ಜೊತೆ ನಾನು ಒಂದು 5 ವರ್ಷ ಕೆಲಸ ಮಾಡಿದ್ದೇನೆ, ಇಂಥ ನನ್ನ ಪರಿಸ್ಥಿತಿಗೆ ಗನ್ ಮ್ಯಾನ್ ಕೊಟ್ಟಿಲ್ಲ ಅಂತ ಕೇಳಿದೆ. ಕೊಟ್ಟಿಲ್ವಾ ಅಂತ ಪಕ್ಕದಲ್ಲಿ ಎನ್ಕ್ವೈರಿ ಮಾಡಿದಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು. ಮಾರನೇ ದಿನನೇ ನನಗೆ ಗನ್ ಮ್ಯಾನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಕೈ ಮುಗಿದು ಕೇಳ್ಕೊಂತೀನಿ, ನನಗೆ ಸಹಾಯ ಮಾಡಿದ್ದಾರೆ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಆದರೆ ಅಲ್ಲಿ ಬಂದು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಸೋತೋಗಿರೋರೇ ಇಲ್ಲಿ MLA ಅಂತಾರೆ. ಏನು ಮಾಡ್ಬೇಕು ಸಭಾಧ್ಯಕ್ಷರೇ? ನಾನು ಯಾರಿಗೆ ಹೇಳಬೇಕು? ಸೋತೋಗಿರೋರು MLA ಅಂತ ಹೇಳಬೇಕು ಅಂದ್ರೆ ಅಧಿಕಾರಿಗಳು ಹೋಗಿ ರಿಪೋರ್ಟ್ ಮಾಡ್ತಾರೆ, ಸೋತೋಗಿರೋರು ಬರೀತಾರೆ, ಕೂಡಲೇ ವರ್ಗಾವಣೆ ಮಾಡಿ, ಕೂಡಲೇ ಆದೇಶ ನೀಡಿ, ಕೂಡಲೇ ರದ್ದುಪಡಿಸಿ. ಅಂದ್ರೆ ಜನಪ್ರತಿನಿಧಿ, ಜನಗಳ ಆಯ್ಕೆ ಮಾಡಿರೋರು ಪರಿಸ್ಥಿತಿ ಹಿಂಗಾದ್ರೆ ಏನಾಗುತ್ತೆ? ಯಾಕೆ ಹಿಂಗೆ ನಡ್ಕೋಬೇಕು? ದೇವರು ಹಣೆಯಲ್ಲಿ ಯಾರಿಗೇನು ಬರ್ತಿರ್ತಾನೋ ಅದಾಗತ್ತೆ. ಇಲ್ಲಿ ಯಾರು ಬಯಸಿದ್ದೆಲ್ಲ ಬರಲ್ಲ, ಬರೆದಿರ್ತಾನೆ ಯಾವಾಗ ಏನೇನು ಆಗಬೇಕು ಅಂತ. ಅರ್ಥ ಮಾಡಿಕೊಂಡು ಒಂದು 4 ಜನಕ್ಕೆ ಸಹಾಯ ಮಾಡೋಂಥ ಮನೋಭಾವ ಬೆಳೆಸ್ಕೊಳ್ಳಿ. ತೊಂದರೆ ಮಾಡಿ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆನಲ್ಲಿ ಆನಂದ ಪಡುವಂಥದ್ದು ಆಗಬಾರ್ದು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಸಭಾಧ್ಯಕ್ಷರೇ, ಕೆಲಸಗಳಾಗ್ತಾ ಇಲ್ಲ. ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ, ನಾವೇನು ಮಾಡೋದು, ನಿಮ್ಮ ಕ್ಷೇತ್ರ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ. ಎಲೆಕ್ಷನ್ನಲ್ಲಿ ಯಾವುದೋ ಕೆಲವು ಏರಿಯಾಗಳನ್ನ ಸೆನ್ಸಿಟಿವ್ ಅಂತ ಕೇಳಿರ್ತೀವಿ, ಕೆಲವು ಏರಿಯಾ ಸೆನ್ಸಿಟಿವ್ ಬೂತ್ ಅಂತ ಕೇಳಿರ್ತೀವಿ. ಆದರೆ ಅಧಿಕಾರಿಗಳು ಹೇಳ್ತಾರೆ, ನಿಮ್ಮ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಹಳ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ. ಸಭಾಧ್ಯಕ್ಷ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಟ್ಟು ಇಲ್ಲಿವರೆಗೂ ಎಷ್ಟು ಜನ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿರ್ಬೋದು ಹೇಳಿ ನೋಡೋಣ? ಸಸ್ಪೆಂಡ್ ಆಗ್ತಾನೆ ಅವ್ರೆ. ಒಂದು ಚೇರ್ ಖಾಲಿ ಇದೆ, ಯಾರು ಬರ್ತಾ ಇಲ್ಲ. ಯಾಕೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.